ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಮತ್ತು ಅರ್ಜುನ್ ಅವರು ಹೊರಗಡೆ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಅಲ್ಲ, ನಮ್ಮ ಜೊತೆಗೆ ಇನ್ನೂ ಕೂಡ ಹ್ಯಾಡ್ ಆಗ್ತಾರೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರೂ ಸಡನ್ನಾಗಿ ಸರ್ಪ್ರೈಸ್ ಆಗಿ ನಾವು ಬ್ಯಾಂಗ್ಳೂರ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಕಾರ್ ಸರ್ವಿಸಿಗೆ ಕೊಟ್ಟಿರೋದ್ರಿಂದ ಅದನ್ನ ಈಸ್ಕೊಂಡು ಹೋಗೋಕ್ಕೆ ಅಂತ ಇಸ್ಕಾನ್ ಟೆಂಪಲ್ ಹತ್ರ ಬಂದಿದ್ದೀವಿ, ನಾನು ಮತ್ತು ಅರ್ಜುನ್ ಅವರಿಬ್ರು. ಸೊ ಇಲ್ಲಿಂದ ನಾವಿಬ್ಬರು ಕಾರ್ ತೊಗೊಂಡು ಅಲ್ಲಿ ಬಸ್ ಸ್ಟಾಪಲ್ಲಿ ಅವ್ರ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರು ಲೈಕ್ ನೋಡಿಲ್ವೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಸೊ ಅರ್ಜುನ್ ಅವರು ಕಾರಿಸ್ಕೊ ಬಂದಾಯಿತು. ಸೊ ನಾನು ಮತ್ತು ಅರ್ಜುನ್ ಅವರಿಬ್ಬರು ಕೂಡ ಹೋಗ್ತಾ ಇದ್ದೀವಿ ಅವ್ರನ್ನ ಪಿಕ್ ಮಾಡೋಕ್ಕೆ. ಆಲ್ರೆಡಿ ಅವರು ಇದ್ದಾರೆ ಮೆಟ್ರೋಪಾಲಲ್ಲಿ. ಸೊ ನಮ್ಮ ಅಣ್ಣನೂ ಕೂಡ ಬಂದಿದ್ದಾನಂತೆ. ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡ್, ಅವ್ರ ವೈಫ್ ಇಷ್ಟು ಜನನೂ ಕೂಡ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಮೈಸೂರನ್ನ ಬಿಡಬೇಕಾದ್ರೇ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು. ಅವರು ಕೂಡ ಬರೋದು ಲೇಟಾಗಿ ಹೋಗಿತ್ತಲ್ಲ, ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಆಯಿತು. ಹೋಗಬೇಕಾದ್ರೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿಲು ಮಳೆ ಬರೋ ಥರನೂ ಇತ್ತು. ಸೊ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಮಂಡ್ಯದ ಹತ್ರ ಫುಲ್ ಮಳೆ ಸ್ಟಾರ್ಟ್ ಆಯಿತು. ವೆದರು ತುಂಬ ಅಂದರೆ ತುಂಬ, ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಮಳೆ ಬರ್ತಾಯಿತ್ತು. ಸೊ ತುಂಬ ಚೆನ್ನಾಗಿತ್ತು. ಹೋಗಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಇದೇನು ಗಣೇಶನ ತೋರಿಸಿದಾಳೆ ಅಂತ ಅಂದ್ಕೋಬೇಡಿ. ಸೊ ನಾವು ಗಣೇಶನ ನೋಡೋಕ್ಕೆ ಅಂತಲೇ ಹೋಗಿದ್ದು. ಈ ನಮ್ಮ ಅಣ್ಣ ಬಂದು ಅವರು ಹೋಲ್ಸೇಲಾಗಿ ಗಣೇಶನ ವ್ಯಾಪಾರ ಮಾಡ್ತಾರೆ. ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಿದೆ ಅಲ್ವಾ, ಸೊ ಅದಕ್ಕೆ ಹೋಲ್ಸೇಲಾಗಿ ಇಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ನೋಡ್ಕೊಬರೋಕ್ಕೆ ಅಂತ. ಅದು ಹೇಗೆ ಮಾಡ್ತಾರೆ ಏನು ಅಂತ ಒಂದು ಸ್ವಲ್ಪನೂ ನನಗೆ ಐಡಿಯಾ ಇರಲಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಫಸ್ಟು ಮಣ್ಣಲ್ಲೆಲ್ಲ ಮಾಡಿಕೊಂಡು ಅದಕ್ಕೆ ಕಲರ್ ವಾಶ್ ಕೊಟ್ಕೊಂಡು ಪೇಂಟ್ ಮಾಡಿಕೊಂಡು ತುಂಬ ಕಷ್ಟ ಇದೆ. 1 ಇಯರ್ ಎಲ್ಲ ಕಷ್ಟಪಟ್ಟಿರ್ತಾರೆ ಅಂತ ಗೊತ್ತಾಯಿತು. ನಾವು ಅಲ್ಲಿ ವೆರೈಟಿ ಗಣೇಶನೆಲ್ಲ ನೋಡಿದ್ವಿ. ತುಂಬ ಮಾಡಿದರೂ ಕೂಡ ತುಂಬ ಚೆನ್ನಾಗಿತ್ತು. ನನಗೂ ತುಂಬಾ ಇಷ್ಟ ಆಯಿತು. ಎಲ್ಲ ಒಂಥರ ಯೂನಿಕ್ಕು, ಈಗಿನ ಯಾವುದ್ಯಾವುದು ಟ್ರೆಂಡ್ ಇದೆ ಅದೆಲ್ಲ ಮಾಡಿದರು. ಸೊ ಒಂದು ಕಡೆ ಎಲ್ಲ ನೋಡಿ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗ್ಬೇಕಾದ್ರೇ ನಾವು ಊಟನೇ ಮಾಡಿರಲಿಲ್ಲ ಅಂತ ಆವಾಗ ನೆನಪಾಯಿತು. ಹೋಗ್ಬೇಕಾದ್ರೆ ಸದ್ಯ ವೆಜ್ ಹೋಟ್ಲು ಹುಡುಕಿ ಸಾಕಾಯಿತು. ಆಮೇಲೆ ಯಾವುದೋ ಒಂದು ವೆಜ್ ಹೋಟ್ಲು ಸಿಕ್ತು. ಸೊ ಎಲ್ಲರೂ ಕೂಡ ರೊಟ್ಟಿ ದಾಲೆಲ್ಲ ತೊಗೊಂಡು ಊಟ ಎಲ್ಲ ಮಾಡಿಕೊಂಡು, ಊಟ ಮಾಡಬೇಕಾದ್ರೇ ಆಲ್ಮೋಸ್ಟ್ 5:30, 6 o'clock ಆಗಿತ್ತು. ಡಿನ್ನರು ಕೂಡ ಮುಗಿಸ್ಕೋತಾ ಇದ್ದೀವೇನೋ ಅಂತ ಅಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮೈಸೂರು ಕಡೆ ಹೊರಟ್ವಿ. ತುಂಬ ಟ್ರಾಫಿಕ್ ಜಾಮ್ ಇತ್ತು, ಮಳೆ ಬರೋ ಥರನೂ ಇತ್ತು. ಸೊ ಮೈಸೂರು ರೀಚ್ ಆಗೋ ಗಂಟ ಮಿಡ್ನೈಟ್ 12 ಗಂಟೆನೇ ಆಗ್ಬೋದೇನೋ ಅಂತ ಅಂದ್ಕೊಂಡ್ವಿ. ತುಂಬ ಅಂದರೆ ತುಂಬ ಮಳೆ ಇತ್ತು. ಪಾಪ ನಮ್ಮ ಅಣ್ಣಕ್ಕೆ ಗಾಡಿ ಡ್ರೈವ್ ಮಾಡ್ತಾಯಿದ್ದ. ಗಾಡಿ ಓಡ್ಸೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಈ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ನೀವು ನೋಡ್ದಂಗೆ ಆಕ್ಸಿಡೆಂಟ್ಗಳೆಲ್ಲ ತುಂಬ ಆಗ್ತಾ ಇರುತ್ತೆ. ಓವರ್ ಸ್ಪೀಡು ಮತ್ತು ಮಳೆ ಬೇರೆ ಆ ಥರ ಬರ್ತಿತ್ತು. ಸೊ ಅಲ್ಲೇ ಟೀ ಕ್ಯಾಂಟೀನ್ ಇತ್ತು. ಮಂಡ್ಯದ ಹತ್ರ ಹೋಗಿ ಟೀ ಕ್ಯಾಂಟೀನ್ ಸಿಗದೆ ಅಲ್ಲೋಗಿ ಟೀ ಕ್ಯಾಂಟೀನಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಮೈಸೂರು ಕಡೆ ಹೊರಟ್ವಿ. ಸ್ವಲ್ಪ ಮಳೆಯೆಲ್ಲ ನಿಂತಿತ್ತು ಅವಾಗ ಅಂತ ಹೇಳಿಬಿಟ್ಟು ಅಂದವೇ ಹೋಗ್ಬೇಕಾದ್ರೆ ನಾವು ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಹೋಟ್ಲು ಹುಡುಕಿದ್ವಿ. ಸೊ ನಾವು ಹೋಗೋ ಗಂಟನೇ 10:30 ಆಗಿತ್ತು. ಯಾವ ಹೋಟ್ಲು ಕೂಡ ಓಪನ್ ಆಗಿರಲಿಲ್ಲ. ಮನೇಲೇ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಸುಮ್ಮನೆ ಆದ್ವಿ. ಸೊ ಮನೆಗೆ ಹೋಗೋ ರೀಚ್ ಆಗೋ ತನಕನೇ 11:45 ಏನೋ ಆಗಿತ್ತು. ಫ್ರೆಶ್ ಅಪ್ ಆದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.